ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ MG ಮಹೇಶ್ ಅವರು, ಡಾಕ್ಟರ್ ತೇಜಸ್ವಿನಿ ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆಡಿದ ಮಾತುಗಳು ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅನ್ನುವುದನ್ನು ಹೇಳ್ತಾ ಇದ್ವು. ಜೊತೆಗೆ ಕೇಂದ್ರ ಸರ್ಕಾರ ಕೈಗೊಂಡಂಥ ಕ್ರಮಗಳು, ನಡೆಸ್ತಾ ಇರುವ ಪ್ರಯತ್ನಗಳನ್ನು ಕೂಡ ಹೇಳಿದ್ರು. ಸಾಕು ಅನ್ಸುತ್ತಾ? ಅದೇ ನೋಡಿ, ಯಾವತ್ತೂ ಒಂದು ಯುದ್ಧ ಅಂತಕ್ಕಂಥದ್ದು ಶುರುವಾದಾಗ ಅದರದ್ದು ಕಠಿಣವಾಗಿರ್ತಕ್ಕಂಥ ಪರಿಣಾಮಗಳಿರ್ತಕ್ಕಂಥದ್ದು ಸಹಜ. ನಾವು ಹಿಂದೆ ಕೊಲ್ಲಿ ಯುದ್ಧದ ಸಂದರ್ಭದಲ್ಲೂ ನೋಡಿದ್ದೀವಿ. ಕೊಲ್ಲಿ ಯುದ್ಧದ ನಂತರದ ಸಂದರ್ಭದಲ್ಲಿ ಜಾಗತೀಕರಣ ವೇಗವಾಗಿ ಬೆಳೀತಾ ಇರುವಾಗ ಯಾವುದೋ ಎರಡು ದೇಶಗಳು ಯುದ್ಧ ಮಾಡ್ತಾ ಇವೆ, ಅದು ನಮ್ಮ ಮೇಲೆ ಪರಿಣಾಮ ಬೀರಲ್ಲ ಅಂತಕ್ಕಂಥ ದಿನಗಳು ಇವೆಲ್ಲ. ಅಂದರೆ ನೀವು ಯಾವುದೋ ದೇಶವನ್ನು ಪ್ರತ್ಯೇಕವಾಗಿ ಅದರ ಆರ್ಥಿಕತೆ ಇರ್ಬೋದು, ಅದರ ಪೊಲಿಟಿಕ್ಸ್ ಇರ್ಬೋದು, ಅದೇನೋ ಪ್ರತ್ಯೇಕವಾಗಿರುತ್ತೆ ಅಂತಕ್ಕಂಥ ಸ್ಥಿತಿಗತಿಯ ದಿನಗಳಿದೆಲ್ಲ. ಹೀಗಾಗಿ ನ್ಯಾಚುರಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಕ್ಕಂಥ ಯುದ್ಧದ ಮೊದಲ ಇಫೆಕ್ಟ್ ನಮ್ಮ ದೇಶದ ಮೇಲೆ ಆಗ್ತಕ್ಕಂಥದ್ದು ಸಹಜ. ನನಗನ್ಸುತ್ತೆ ಈಗ ಮಧ್ಯಪ್ರಾಚ್ಯ ಅಂದ ತಕ್ಷಣ LPG, ಪೆಟ್ರೋಲ್, ಡೀಸೆಲ್, ಅದರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಇನ್ಫ್ಲೇಷನ್ನ ಭಯ ಕೂಡ ಶುರುವಾಗಿದೆ. ಯಾಕಂತಂದರೆ ತೈಲ ಬೆಲೆ ಹ್ಯಾಸ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆನ್ ಎಲ್ಲ ನಿಮಗೇನು ಜೀವನಾವಶ್ಯಕ ವಸ್ತುಗಳಿವೆ ಅವುಗಳ ಬೆಲೆಗಳು ಏರ್ತಕ್ಕಂಥದ್ದು ತೈಲ ಬೆಲೆಯ ಕಾರಣದಿಂದ. ಹೀಗಾಗಿ ತೈಲ ಬೆಲೆ ಎಷ್ಟು ಏರುತ್ತೆ, ಎಷ್ಟು ಏರಲ್ಲ ಅಂತಕ್ಕಂಥದ್ದು, ಮತ್ತು ಈ ಯುದ್ಧ ಯಾವತ್ತು ಮುಗಿಯುತ್ತೆ, ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದರ ಮೇಲೆ ನಮ್ಮ ದೇಶದ ಮುಂದಿನ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು, ಬರೀ ದೇಶ ಅಲ್ಲ, ನಮ್ಮ ವೈಯಕ್ತಿಕ ಬಜೆಟ್ನ ಸ್ಥಿತಿಗತಿಗಳು ಕೂಡ ನಿಶ್ಚಿತವಾಗಿ ನಿಂತಿವೆ. ಹೀಗಾಗಿ ಈಗ ಮೊದಲ ಬಾರಿ ನಾನು ನೋಡಿದೆ ಅನಿಸುತ್ತೆ, ಪ್ರೈಮ್ ಮಿನಿಸ್ಟರ್ ಮೋದಿ ಇಂಪ್ರಾಂಪ್ಟು ಭಾಷಣ ಮಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಮಾಡ್ತಾಯಿದ್ರು, ಓದಿದ್ರು. ಸ್ಕ್ರಿಪ್ಟೆಡ್ ಸ್ಪೀಚನ್ನು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಓದಿದ್ರು. ಅವರ ಭಾಷಣ ನಿಶ್ಚಿತವಾಗಿ ತೋರಿಸ್ತಾ ಇತ್ತು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ. ಯುದ್ಧ ಇನ್ನೊಂದು ವಾರ 15 ದಿನದಲ್ಲಿ ನಿಲ್ಲಿಲ್ಲ ಅಂತಂದರೆ ಏನೆಲ್ಲ ಇಫೆಕ್ಟ್ಗಳನ್ನು ಭಾರತ ಸೇರಿದಂತೆ ಇಡೀ ಜಗತ್ತು ಎದುರಿಸಲಿದೆ ಅಂತಕ್ಕಂಥದ್ದು ಅವರ ಭಾಷಣದ ಟೋನ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾರೆ. ಸರ್ವಪಕ್ಷ ಸಭೆ ಕರೆದ್ರೆ ವಿಪಕ್ಷ ನಾಯಕರೇ ಅದರಿಂದ ದೂರ ಉಳಿದು ಅಲ್ಲ. ಈಗ ಅದು ಯಾಕೆ ಅವರು ಹೋಗಲ್ಲ ಅಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಅಂದರೆ ರಾಹುಲ್ ಗಾಂಧಿ ನಾನು ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕಾಂಗ್ರೆಸ್ನ ಸ್ಟ್ಯಾಂಡ್ ಇತ್ತು, ಇಲ್ಲ ಈ ಕ್ರೈಸಿಸ್ ಶುರುವಾದಾಗಲೇ ಸರ್ವಪಕ್ಷಗಳ ಸಭೆ ಕರೆದು ನಮ್ಮನ್ನು ಮಾತನಾಡಬೇಕಿತ್ತು ಮತ್ತು ಏನು ಸ್ಥಿತಿಗತಿ ಇದೆ ಅಂತಕ್ಕಂಥದ್ದನ್ನು ಸ್ವತಃ ಪ್ರಧಾನಮಂತ್ರಿಗಳು ಸಂಸತ್ನಲ್ಲಿ ಹೇಳಬೇಕಿತ್ತು ಅಂತಕ್ಕಂಥದ್ದು ವಿಪಕ್ಷದ ಸ್ಟ್ಯಾಂಡ್ ಕೂಡ ಇರ್ಬೋದು. ಯಾಕೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಆದರೆ ನನಗನ್ಸುತ್ತೆ ಈ ಹೊತ್ತಿನಲ್ಲಿ ರಾಜಕಾರಣಕ್ಕಿಳಿಯದೆ, ಅದು ಸರ್ಕಾರ ಇರಲಿ ಅದು ವಿಪಕ್ಷ ಇರಲಿ, ಸರ್ಕಾರವೂ ಕೂಡ ಈ ಹೊತ್ತಿನಲ್ಲಿ ಅದನ್ನು ರಾಜಕಾರಣಕ್ಕಿಳಿಯದೆ, ವಿಪಕ್ಷಗಳು ಕೂಡ ರಾಜಕಾರಣಕ್ಕಿಳಿಯದೆ ಒಟ್ಟಾಗಿ ಇರತಕ್ಕಂಥ ಕಾಲ ಇದು. ನನಗನ್ಸುತ್ತೆ ಈಗ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಸ್ಮಾಲ್ ಅಬ್ರೇಷನ್ಸ್ಗೆ ಅವಕಾಶ ಇದ್ದೇ ಇರುತ್ತೆ. ಯಾವ ಚುನಾಯಿತ ಸರ್ಕಾರವೂ ಕೂಡ ಸಣ್ಣ ಅಪವಾದಗಳನ್ನು ಬದಲು ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಬಟ್ 360 ಡಿಗ್ರಿ ಯೂಟರ್ನ್ ವಿದೇಶಾಂಗ ನೀತಿ ಇರಲ್ಲ. ಅದು ಸರ್ಕಾರ ಇರಲಿ ವಿಪಕ್ಷಗಳು ಒಟ್ಟಾಗಿ ಕುಳಿತುಕೊಂಡು ಒಂದು ಫಾರಿನ್ ಪಾಲಿಸಿ ಏನು ಅಂತಕ್ಕಂಥದ್ದು ರೂಪಿತ ಮಾಡಲಾಗಿರುತ್ತೆ. ಅದೇ ರೀತಿ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಯ ಸಂದರ್ಭದಲ್ಲೂ ನನಗನ್ಸುತ್ತೆ ಎಲ್ಲ ಪಕ್ಷಗಳು ಒಗ್ಗಟ್ಟಿನಿಂದ ಇರಬೇಕಾಗಿರ್ತಕ್ಕಂಥ ಕಾಲ ಇದು. ಮಹೇಶ್ ಅವರೇ, ಖಂಡಿತವಾಗ್ಲೂ ಒಂದು ರಾಷ್ಟ್ರವಾಗಿ ಏನು ಕಳೆದ 20 ದಿನಗಳ ಈ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮತ್ತು ಇದಕ್ಕೋಸ್ಕರ ಒಂದು 140 ಕೋಟಿ ಭಾರತೀಯರ ಎಲ್ಲ ಆಶೋತ್ತರಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ಮೋದಿಜಿಯವರು ಮಾಡಿದ್ರು. ನಿನ್ನೆ ಏನು ಲೋಕಸಭಾ ಮತ್ತು ರಾಜ್ಯಸಭೆ ಒಳಗಡೆ ಅವರೇನು ಈ ದೇಶದ ಜನರಿಗೆ ಇಡೀ ಪರಿಸ್ಥಿತಿಯನ್ನು ಅರಿವು ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಯಾವಾಗ ದೇಶಕ್ಕೆ ಸಮಸ್ಯೆ ಸವಾಲುಗಳು ಬಂದಾಗ ಈ ದೇಶದ ಜನ ಒಟ್ಟಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರುವಂಥ ಅಂಶ. ಆದರೆ ದುರಂತ ಒಂದೇನಪ್ಪ ಅಂತಂದರೆ ನಮ್ಮ ದೇಶದ ವಿರೋಧ ಪಕ್ಷ, ಅದರಲ್ಲೂ ವಿಶೇಷವಾಗಿ ನೀವೇನು ಮಾಡಿದ್ರಿ ಹೇಳಿ, ಆಮೇಲೆ ವಿಪಕ್ಷಗಳು ಏನು ಮಾಡಿದ್ವು? ಅಲ್ಲ, ನಾನು ಹೇಳ್ತೀನಿ ನಾವೇನೇನು ಮಾಡಿದ್ದೀವಿ ಅಂತೇಳಿ. ಯುದ್ಧ ಶುರುವಾಗಿ ಒಂದೇ ವಾರಕ್ಕೆ LPG ಸಮಸ್ಯೆ ಶುರುವಾಯಿತು. ಅಲ್ಲಲ್ಲ, 25ನೇ ದಿವಸ ಇವತ್ತು, 26ನೇ ದಿವಸ ಇವತ್ತು ಯುದ್ಧ ಶುರುವಾಗಿ ಆಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಸ್ಟಾಕ್ ಇಲ್ಲ ನೋಡಿ, ಬೋರ್ಡ್ಗಳು ಕಾಣಿಸ್ತಾ ನೋಡಿ, ಪ್ರತಿದಿನ ಏನೆಲ್ಲವೂ ಅವಕಾಶ. ಇವತ್ತು ಟ್ರಂಪಿನ ಹೇಳಿಕೆಯನ್ನು ತಾವು ನೋಡಿದಿರ್ತಾವೆ. ಭಾರತ ಮತ್ತು ಚೈನಾ ಯಾರು ಫ್ರೆಂಡ್ಸ್ ಅವ್ರದ್ದು ಅವಕಾಶ ಮಾಡಿಕೊಟ್ಟ ಮೇಲೆ ನಮಗೂ ಅದನ್ನು ತೆಗೆದುಕೊಳ್ಳೋಕೆ ಗೊತ್ತು ಅಂತ ಮಾತನ್ನು ಟ್ರಂಪ್ ಹೇಳಿದರು. ಅಂದರೆ
ಇವತ್ತು ಭಾರತ ಎಷ್ಟು ಮಹತ್ವದ ಸ್ಥಾನದಲ್ಲಿದೆ ಜಗತ್ತಿನ ಈ ಎಲ್ಲ ಆಗುಹೋಗುಗಳ ಮಧ್ಯದೊಳಗಡೆ. ಪಾಕಿಸ್ತಾನದವ್ರು ಕೂತ್ಕೊಂಡು ಸಂಧಾನ ಅಲ್ಲ, ಅದು ಮಾಡಬೇಡಿ, ಅದು ಏನು ಬೇಕಾದ್ರೆ ಅದಕ್ಕೂ ನಮಗೆ ಇದಕ್ಕೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತಕ್ಕೆ ಏನು ನಮ್ಮ ದೇಶದ ಏನು ಎನರ್ಜಿ ಫೆಸಿಲಿಟಿಗೆ ಅವಕಾಶ ಇರಬೇಕಂತ ಪ್ರತಿಯೊಂದು ಪ್ರಯತ್ನವೂ ಕೂಡ ನಾವು ಮಾಡಿದ್ವಿ, ಅದರಲ್ಲಿ ಸಫಲ ಕೂಡ ಆಗಿದ್ದೀವಿ ನಾವು, ಆಯಿತಾ. ಮತ್ತು ಇಡೀ 140 ಕೋಟಿ ದೇಶದ ಜನ, ಇಷ್ಟು ದೊಡ್ಡ ಅಗಾಧವಾದಂಥದ್ದು ಅವಶ್ಯಕತೆ ಇರುವಂಥದ್ದು, ಇದನ್ನು ಅಂದಾಜು ಅಂತಂತಂದರೆ ನಾವು ಆತ್ಮನಿರ್ಭರತೆ ಕಡೆ ಹೋಗಬೇಕು ಅಂತೇಳಿ ಬೇರೆ ಬೇರೆ ಮಾರ್ಗೋಪಾಯ ಕೂಡ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದು ನೀವು ಇ ವಿ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಎಥೆನಾಲ್ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು, PNG ಇರ್ಬೋದು. ಅಂದರೆ ಒಂದು ಸರ್ಕಾರವಾಗಿ ಯಾವತ್ತಾದ್ರೂ ಸವಾಲುಗಳು ಬಂದಾಗ ಸಕ್ಷಮತೆ ಆಗಬೇಕು ಅನ್ನೋ ಕಡೆ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಇವತ್ತಿನ ಈ 21 ದಿನದ ಒಳಗಡೆ ನೀವು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನ ತೆಗೆದುಕೊಂಡು ನೋಡಿ, ಹೇಗೆಲ್ಲ ಆ ರಾಷ್ಟ್ರಗಳ ಒಳಗಡೆ ಇವತ್ತು ಪರಿಸ್ಥಿತಿಗಳಿದೆ, ಹೇಗೆ ಆ ರಾಷ್ಟ್ರಗಳು ಇವತ್ತು ಎಷ್ಟು ಸವಾಲಾಗಿ, ಒಂದು 2-3 ಬಲಾಢ್ಯ ರಾಷ್ಟ್ರಗಳು ಬಿಟ್ಟರೆ ಬಹುತೇಕ ಒಂದು 100 ರಾಷ್ಟ್ರಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥದ್ದು. ಇಷ್ಟೆಲ್ಲ ವಿಪರೀತದ ಮಧ್ಯದೊಳಗೂ ಇಷ್ಟು ವಿಪರೀತದ ಮಧ್ಯದಲ್ಲೂ ಕೂಡ ದೇಶದ ಜನರ ಒಂದು ನಂಬಿಕೆಯನ್ನು ಮೂಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಇರ್ತಕ್ಕಂಥದ್ದು 250 ಮಿಲಿಯನ್ ಬ್ಯಾರಲ್ಸ್ ಅಷ್ಟು ಇವತ್ತು ನಮ್ಮ ಹತ್ರ ಕಚ್ಚಾ ತೈಲ ಇರ್ತಕ್ಕಂಥದ್ದು, ದೇಶಕ್ಕೆ ಅಗತ್ಯ ಇರ್ತಕ್ಕಂಥದ್ದು 5,000 ಪ್ರತಿದಿನಕ್ಕೆ, ಹತ್ತತ್ರ 75 ದಿನಕ್ಕೆ ಬೇಕಾಗಿರ್ತಕ್ಕಂಥ ಇಂಧನ ನಮ್ಮ ಹತ್ರ ಇರಕ್ಕಂಥದ್ದು. ಆದರೆ ಇದನ್ನು ಜನರಲ್ಲಿ ಒಂಥರ ಅಭದ್ರತೆ, ಒಂಥರ ಭಯ ಮೂಡಿಸುವಂಥ ಕೆಲಸವನ್ನು ಯಾರು ಮಾಡಿದಂಥವ್ರು? ಫಸ್ಟ್ ಈ ದೇಶದ ವಿರೋಧ ಪಕ್ಷ ಕಾಂಗ್ರೆಸ್ಸು, ಈಗ ಪ್ರಶಾಂತ್ ಸರ್ ಹೇಳಿದ್ರು, ಅಲ್ರಿ ಸಿಲಿಂಡರ್ಗಳು ಸಿಗ್ತಿಲ್ಲ ಹೋಟೆಲ್ಗಳಲ್ಲಿ. ಒಂದು ವಿಷಯ ಹೇಳ್ತೀನಿ, ಅದರ ಎಫೆಕ್ಟ್ ನಾಳೆ ನಮ್ಮಲ್ಲಿ ವರದಿ ಬರ್ತಾ ಇದೆ. ಒಂದ್ ನಿಮಿಷ, ನಾಳೆ ನಮ್ಮಲ್ಲಿ ವರದಿ ಬರ್ತಾ ಇದೆ. ಕೋಲಾರದಲ್ಲಿ ಈ ಸಾಂಬಾರ್ ಸೌತೆಕಾಯಿ ಬೆಳೆದಂಥವ್ರು ಹೋಟೆಲ್ಗೆ ಮಾರ್ತಾ ಇದ್ರು, ಅವ್ರ ಜಮೀನಲ್ಲಿ ಕೊಳತು ಹೋಗ್ತಾ ಇದೆ. ಅದು ಒಂದರಿಂದ ಒಂದಕ್ಕೆ ಇಂಪ್ಯಾಕ್ಟ್ ನೋಡಿ ನೀವು ಏನಾಗುತ್ತೆ ಅಂತ. ನೀವು ಅದ್ರ ಬಗ್ಗೆ ವಿಪಕ್ಷಗಳ ರಾಜಕೀಯ ಮಾಡೋದು, ವಿಪಕ್ಷಗಳ ರಾಜಕೀಯ ಮಾಡೋದು ರಿಯಾಲಿಟಿ ಅಲ್ವಾ ಅದಾಗಿರೋದು? ಅದಲ್ಲ ರಿಯಾಲಿಟಿ ಅಂತಂತಲ್ಲ. ಏನು ಅಂತಂದ್ರೆ ನೋಡಿ ಸರ್, ಒಂದು ಸವಾಲು ಸಮಸ್ಯೆ ಅಂತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಈ ದೇಶದ ಅವ್ರದ್ದೊಂದು ಬದ್ಧತೆ ಅಂತಿರೋದಿಲ್ವಾ? ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ವಿರೋಧ ಪಕ್ಷ ಬಿಟ್ಟಾಕಿ ಒಂದು ಸಿಟಿಸನ್ ಆಗೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇವತ್ತಿನ ಸಂದರ್ಭದೊಳಗಡೆ ಇವತ್ತೇನು ಪ್ಯಾನಿಕ್ ಕ್ರಿಯೇಟ್ ಆಗಿದೆ, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ತಾವೇನು ತೋರಿಸ್ತಾ ಇದ್ದೀರಾ, ಪಾತ್ರೆ ಇಟ್ಕೊಂಡು ಪೆಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಇವೆಲ್ಲ, ಇವೆಲ್ಲವಕ್ಕೂ ನೀವೇನಂದ್ರೆ ದೇಶದ ಸರ್ಕಾರ ಈ ಥರದ ಕೆಲಸ ಮಾಡಿದ್ರೆ ಇವತ್ತು ಸರ್ವಪಕ್ಷ ಸಭೆಗೆ ಯಾಕೆ ಬರಲಿಲ್ಲ ಇವರು? ಮಿಕ್ಕಿದೆಲ್ಲ ಆಚೆ ಕೂತ್ಕೊಂಡು ಕಾಮೆಂಟ್ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ಅವರಿಗೆ ಸರ್ವಪಕ್ಷ ಸಭೆ ಬಂದು ತಾನು ಅಲ್ಲಿ ಹೇಳ್ಬೇಕಾಯ್ತು ಏನು ಸಜೆಷನ್ಸ್ ಅಂತ. ಈಗೇನು ಕ್ರೈಸಿಸ್ ಉದ್ಭವ ಆಗಿದೆ, LPG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದರಲ್ಲಿ ವಿರೋಧ ಪಕ್ಷದ ಪಾತ್ರ ಏನಿದೆ? ಅಲ್ಲಲ್ಲ, ಕ್ರೈಸಿಸ್ ಅಲ್ಲ, ವಿರೋಧ ಪಕ್ಷಗಳು ಏನು ಕ್ರೈಸಿಸ್ ಇವೆ ಅನ್ನೋದನ್ನ ದೇಶದ ಎದುರುಗಡೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇಲ್ಲ ಅವರು ಈಗ ನಿಮಗೆ ಶಬಾಸ್ಗಿರಿ ಕೊಡಬೇಕು ಅಂತ ಬಯಸ್ತೀರ? ಅದಲ್ವೇ ಅಲ್ಲ ಸರ್, ನಾನು ನಿಮ್ಗೆ ಒಂದು ವಿಷಯ, ಒಂದು ವಿಡಿಯೋ ಓಡ್ತಿದೆ, ಈಗ ನಾನು ನೋಡಿದೆ, ನಾನು 350 ಸಿಲಿಂಡ್ರು ಒಬ್ಬ ಆಹಾರ ಇಲಾಖೆಯವ್ರು ಹಿಡಿದಾಕಿದ್ರೆ ಸ್ವತಃ ಮಂತ್ರಿ ಮುನಿಯಪ್ಪನವ್ರು ಬಿಡಿ ಅಂತ ರಿಲೀಸ್ ಮಾಡಿದ್ರು ಅಂತ. ಅಂದ್ರೆ ಬದ್ಧತೆ ಅಂತಕ್ಕಂಥದ್ದು. ಈಗ ಅದು ನೀವು ಸುಮ್ಮನೆ ಪ್ರಾಬ್ಲಮ್ ಇಸ್ ನಾಟ್ 350 ಸಿಲಿಂಡರ್ ಅಲ್ಲ ರೀ ಪ್ರಾಬ್ಲಮ್. ಬೆಂಗಳೂರಿಗೆ 22,000 ಕಮರ್ಷಿಯಲ್ ಸಿಲಿಂಡರ್ ಬೇಕು ಪರ್ ಡೇ. 22,000. ಅಜಿತ್ ಅವರೇ, 22,000 ಸಿಲಿಂಡರ್ ಬೇಕು, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದು ಸರ್ಕಾರವಾಗಿ ಕುಳಿತುಕೊಂಡವರು ನೀವು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಬೇಕು. ಯಾರು ಹ್ಯಾಂಡಲ್ ಮಾಡಿಲ್ಲ ಅಂತ ಹೇಳಿದ್ರು? ಇಲ್ಲ, ನೀವು ಒಂದ್ ಸ್ವಲ್ಪ ಪರಿಸ್ಥಿತಿ ಹ್ಯಾಂಡಲ್ ಮಾಡಿದ್ರೆ ನೀವು ಮೋದಿ ವಿಶ್ವ ನಾಯಕ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಹೊರಡ್ತೀರಿ. ಯಾವತ್ತಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಗಡ್ಬಡಿ ವ್ಯತ್ಯಾಸ ಆದಾಗ ರಾಹುಲ್ ಗಾಂಧಿ. ಈಗ ನಾನೇ ನಿಮ್ಮನ್ನು ಒಂದು ವಿಷಯ ಕೇಳ್ತೇನೆ, ಇವತ್ತಿನ ಈ ಸಂದರ್ಭದ ಒಳಗಡೆ ಮಿಕ್ಕಿದ ಎಷ್ಟು ದೇಶದ ಶಿಪ್ಗಳನ್ನ ಬಿಟ್ರು? ನಾವ್ ಯಾಕೆ ಹೇಳ್ಬಾರ್ದು ಮೋದಿ ಹೆಸರನ್ನ? ಅವ್ರು ಯಾಕೆ ಟೀಕಿಸಬಾರ್ದು ನಿಮ್ಮನ್ನ? ಯಾರು ಟೀಕ್ಸಿ? ನಾವೇನ್ ಬಂದಲ್ಲ, ಟೀಕೆ ಮಾಡಿದ್ರಿಂದ ಸೊಲ್ಯೂಷನ್ ಆಯ್ತಾ ಸರ್? ಸೊಲ್ಯೂಷನ್ ಈಗ ವಿಪಕ್ಷಗಳು ಟೀಕೆ ಮಾಡಿದ್ರೆ ಸೊಲ್ಯೂಷನ್ ಆಯ್ತಾ? LPG ನಂಬಳಿ ಈಗ ಪೆಟ್ರೋಲಿಯಂ ಸೆಕ್ರೆಟರಿ ಬಂದು ಹೇಳ್ತಾರೆ ಏನಂತ, ತೈಲ ನಂಬಳಿ ಏನು ಸಮಸ್ಯೆ ಇಲ್ಲ ಅಂತ. ಪೆಟ್ರೋಲ್ ಬಂಕಿಗೆ ಹೋದ್ರೆ ನಿಮ್ಗೆ ಉದ್ದುದ್ದ ಲೈನ್ಗಳು ಬರ್ತಾ ಇವೆ, ಪೆಟ್ರೋಲ್ ಬಂಕಿಗೆ ಹೋದ್ರೆ ಬೋರ್ಡ್ ಬರ್ತಾ ಇವೆ ನೋ ಸ್ಟಾಕ್ ಅಂತ. ಎಲ್ಲಿಗೆ ನೋಡಿ ಕರ್ನಾಟಕದ ಎರಡು ಏನು ನೀವು ಯಾದಗಿರಿ ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲಿ ಬರ್ತಾ ಇಲ್ಲ ಸ್ಟಾಕ್. ನಾ ಹೇಳ್ತೀನಿ ಮೀಡಿಯಾ ಒಳಗಡೆ ಪ್ಯಾನಿಕ್ಕಿನ ಪೆಟ್ರೋಲ್ ಅಲ್ಲ, ಒಂದ್ ನಿಮಿಷ ಅಲ್ಲಿ ನಾವು ವಿಜುವಲ್ಸೇ ತೋರಿಸ್ತಾ ಇದ್ದೀವಿ. ಪೆಟ್ರೋಲು ಡೀಸೆಲ್ನ ವಿಷಯದಲ್ಲಿ ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ಸುವರ್ಣ ನ್ಯೂಸ್ ಕೂಡ ಸ್ಪಷ್ಟಪಡಿಸ್ತಾ ಇದೆ, ಅಷ್ಟು ಅಧ್ವಾನಕ್ಕೆ ಕಾರಣ ಜನಸಾಮಾನ್ಯರೇ, ನೀವೇ ಮಾಡ್ತಾ ಇರೋದು ಇದನ್ನು, ಆ ಪ್ಯಾನಿಕ್ ಬೈಯಿಂಗ್ನ ಕಾರಣಕ್ಕಾಗಿ.
ಪೆಟ್ರೋಲ್ ಡೀಸೆಲ್ ಸ್ಟಾಕಿಗೆ ಕೊರತೆ ಇಲ್ಲ. ಹೋಗಿ ಅಂದರೆ ಒಂದು ಲೀಟ್ರ್ ಪೆಟ್ರೋಲ್ನ ಅವಶ್ಯಕತೆ ಇದ್ದಂಥವನು 10 ಲೀಟ್ರ್ ತಗೊಳ್ಳೋಕೆ ಶುರು ಮಾಡಿದರೆ ಇನ್ನೇನಾಗತ್ತದು? ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಬರಲೇಬೇಕು. ನೋಡಿ, ಒಂದು ನಿಮಿಷ ಹೇಳ್ತೇನೆ. ಪ್ಯಾನಿಕ್ ಅನ್ನ ಮೊದಲನೇ ದಿನ ಏನು 73% ಅಷ್ಟು ಪ್ಯಾನಿಕ್ ಬುಕ್ಕಿಂಗ್ ಇತ್ತು, ಈಗ 53%ಗೆ ಬಂದಿರತಕ್ಕಂಥದ್ದು. ನೋಡಿ, ಸರ್ಕಾರದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರ ಕೆಲಸ ಎಲ್ಲವನ್ನ ಹೋಗಿ ವಿಪಕ್ಷಗಳ ಮೇಲೆ ಹಾಕೋದು, ಎಲ್ಲವನ್ನ ಮಾಧ್ಯಮ ನಾವೊಂದು ವಿಷಯ ಹೇಳ್ತೀವಿ ಕೇಳಿ, ಪ್ಯಾನಿಕ್ ಕ್ರಿಯೇಟ್ ಮಾಡೋದಂತ ಕೆಲಸನ ಇವತ್ತು ಪ್ಯಾನಿಕ್ ಕ್ರಿಯೇಟ್ ಏನು ನೀವು ವಾಸ್ತವ ಚಿತ್ರಕ್ಕೂ ಇವತ್ತಿನ ಜನ ಪ್ರತಿಕ್ರಿಯೆ ಕೊಡ್ತಾರೆ, ಅಜಗಜಾಂತರ ವ್ಯತ್ಯಾಸ ಇದೆ. ತಗೊಂಡಂತವ್ರು ಹೇಳ್ತಿದ್ದಾರೆ ಅನಾವಶ್ಯಕವಾಗಿ. ಮೋದಿ ಇಸ್ ನೋನ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ನಾವು ಪ್ರಶಾಂತ್ ಅವರೇ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನಿನ್ನೆ ಮೋದಿ ಅವರು ಪಾರ್ಲಿಮೆಂಟ್ ಪೆಟ್ರೋಲು ಡೀಸೆಲ್ ನಿಮ್ಮ ಗಾಡಿಗಳಿಗೆ ಮಾತ್ರ ಹಾಕ್ತೀವಿ, ತಂದು ಬಾಟಲ್ ತಂದೆ ಬ್ಯಾರಲ್ ತಂದ್ರೆ ಅಂದ್ರೆ ಹಾಕೋದಿಲ್ಲ ಅಂತ ಅಂದ್ಬಿಟ್ರೆ ಮುಗಿದು ಹೋಯ್ತಪ್ಪ. ಈ ಪರಿಸ್ಥಿತಿ ಅರ್ಧಕ್ಕರ್ಧ ನಿಯಂತ್ರಣಕ್ಕೆ ಬರುತ್ತೆ. 8 ಗಂಟೆಗೆ ಬಂಕ್ ಮುಚ್ಚಿದ್ದಿಲ್ವಾ? ಈ ದೇಶದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದೋಯ್ತಾ? ಮುಗಿತ್ರಿ ಆ ಕಾಲ. ಮುಗಿದಿದ್ರ ಒಂದ್ ಕಾಲ ಯಾವ್ದಾರು ರೇಷನಿಂಗ್ ಮಾಡಿದಿಲ್ವಾ? ಎಲ್ಲರೂ ರೇಷನಿಂಗ್ ಇದೆ ಅನ್ನೋದು ನೀವು ಮಾತಾಡಿದ್ರೆ, ರೇಷನಿಂಗ್ ಓನ್ಲಿ ಒಂದು ಸ್ಟೆಪ್ ತೆಗೆದುಕೊಂಡಿರ್ತಕ್ಕಂಥದ್ದು 25 ದಿನದಲ್ಲಿ ಕೊಡ್ತಕ್ಕಂಥದ್ದು 35 ದಿನ ಮಾಡಿರೋಂಥದ್ದು. ಬಂದೆ ಒಂದು ನಿಮಿಷ. ತೇಜಸ್ವಿನಿ ಅವರೇ, ಏನು ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ನಿಮ್ಮ ಪ್ರಕಾರ? ಅಜಿತ್, ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಭಾರತ ಬಹುದೊಡ್ಡ ರಾಷ್ಟ್ರ. ಬಹಳ ಹಿಂದಿನಿಂದಲೂ ಕೂಡ ಪ್ರಪಂಚದ ಎಲ್ಲ ಆಗುಹೋಗುಗಳ ಸಂದರ್ಭದಲ್ಲಿ ನಮ್ಮದೇ ಆದ ನಾಯಕತ್ವ, ಒಂದು ಗೈಡೆನ್ಸ್ ಮಾಡಿಕೊಂಡು ರಾಯಭಾರತ್ವವನ್ನು ಮಾಡಿ, ಅದಕ್ಕೆ ಹೆಸರು ಅಲಿಪ್ತ ನೀತಿ ಅಂತ ಹೇಳ್ತಕ್ಕಂಥದ್ದು ಭಾರತದ ಬಹುದೊಡ್ಡ ಸಾಧನೆ ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಕೋಲ್ಡ್ ವಾರ್ ಟೈಮಲ್ಲಿರ್ಬೋದು, ಅಮೆರಿಕ ರಷ್ಯಾ ವಾರಲ್ಲಿದ್ದಾಗಲೂ ಸಹ ಮಧ್ಯಪ್ರಾಚ್ಯ ದೇಶಗಳ ಜೊತೆ ವಿಶೇಷವಾಗಿ ನಮಗೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ನಂಟು ಕೂಡ ಇದೆ. ನಮಗೆ ಹಲವಾರು ಕನ್ಸರ್ನ್ಸ್ ಇದೆ. ಮತ್ತು ಇವತ್ತು ಮೋದಿಯವರಿಗೆ ಎಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಎಲ್ಲ ಅನೇಕ ಪ್ರಶಸ್ತಿಗಳು ಬಂದಿರತಕ್ಕಂಥವ್ರಿಗೆ ಅಲ್ಲೇನು ನಡೀತಾ ಇದೆ, ಒಂದು ಯುದ್ಧ ಶುರುವಾಗೋದಕ್ಕಿಂತ ಒಂದು ವಾರ ಮೊದಲು ಇಸ್ರೇಲ್ಗೆ ಹೋಗಿ ಬರ್ತೀರಾ, ಅಲ್ಲಿ ಒಂದು ಅಂದರೆ ಬಯಾಸ್ಡ್ ವ್ಯೂ ಅನ್ನು ಮಾಡೋದಕ್ಕೆ ಇಷ್ಟು ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಭಾರತ ಹೇಗೆ ನಡ್ಕೊಳ್ಬೇಕು, ನಮ್ಮ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಒಂದು ಪಕ್ಷಪಾತಿಯಾದದ್ದಲ್ಲ. ವಿಶ್ವಗುರು ಆಗಿ ನೀವು ಮಾತುಕತೆ ಆಡೋದಕ್ಕೆ ಸಾಧ್ಯ ಆಗಿದ್ರೆ, ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದ್ರೆ, ಅಮೆರಿಕದ ನಾನು ಈಗ ನೋಡಿ, ಶಾಡೋ ಪ್ರೈಮ್ ಮಿನಿಸ್ಟರ್, ಶಾಡೋ ಚೀಫ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಇನ್ ದ ಸ್ಟೇಟ್ ಅಂಡ್ ಸೆಂಟರ್ ಅಂತ ಹೇಳುವಾಗ ಹೇಗೆ ನಡೆಸ್ಕೋತಾ ಇದ್ದೀರಾ? ಬಿಟ್ಬಿಡಿ. ರಾಹುಲ್ ಗಾಂಧಿ ಅವರಲ್ಲಿದ್ದಾರೆ, ನಿಮಗೆ ಕಂಡ್ರೆ ಇಷ್ಟಲ್ಲ, ಅದು ಬಿಟ್ಬಿಡಿ. ಆ ಸ್ಥಾನವನ್ನು ಹೇಗೆ ನಡೆಸ್ಕೋತಾ ಇದ್ದೀರಾ? ನಾನು ಹೇಳಲ್ಲ, ತಾವೇ ತೋರಿಸ್ತಾ ಇದ್ದೀರಾ. ಒಬ್ಬ ಪ್ರತಿಪಕ್ಷದ ನಾಯಕರಿಗೆ ದೇಶದ ನಿಮಗೆ ಕಾಣದಂತಹ ಸತ್ಯಗಳನ್ನು, ತೊಂದರೆಗಳನ್ನು ಹೇಳೋದಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನೀವು ಸುಲಲಿತವಾಗಿ ಒಂದು ಭಾಷಣ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಮತ್ತು ಆ ಮನುಷ್ಯ ಅಲ್ಲಿ ಇರಲೇಬಾರ್ದು ಅಂತೇಳಿ ಪಾರ್ಲಿಮೆಂಟಿಂದ ಹೊರಗಾಗ್ತೀವಿ ಅಂತ ಹೇಳ್ತೀರಾ. ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು ಅಷ್ಟು ನೀವು ಟಾರ್ಚರ್ ಮಾಡ್ತೀರಾ. ಅದಾದಾಗ್ಯೂ ಕೂಡ ನೀವು ಯಾವತ್ತೂ ಮನ್ನಣೆಗಿಟ್ಟಿಲ್ಲ. ಒಂದು ಪಕ್ಷ ಅಲ್ಲ, ಕಾಂಗ್ರೆಸ್ ಒಂದಲ್ಲ, ಯಾವುದೇ ಪ್ರತಿಪಕ್ಷವನ್ನು ನೀವು ಗೌಣ ಮಾಡಿಟ್ಟಿದ್ದೀರಾ. ಈಗ ನೋಡಿ, ಮಹೇಶ್ ಅವರಿಗೆ ಮಾಧ್ಯಮಗಳ ಮೇಲೆ ಇಷ್ಟು ಸಿಟ್ಟು ಬರಲೇಬಾರ್ದು. ನಿಮ್ಮನ್ನು ಇವತ್ತು ಮೋದಿಯವ್ರನ್ನ ಇಷ್ಟು ದೊಡ್ಡ ಚಿತ್ರಣ ಮಾಡಬೇಕಾದ್ರೆ, NDA ಇಷ್ಟು ದೊಡ್ಡ ಚಿತ್ರಣ ಮಾಡಬೇಕಾದ್ರೆ ಮಾಧ್ಯಮದ ಕೊಡುಗೆ ಬಹಳ ಇದೆ. ಇವತ್ತು ಜನಸಾಮಾನ್ಯರ ಅಳಲನ್ನು ಅಥವಾ ಗೊಂದಲಗಳನ್ನು ಎಫೆಕ್ಟಿವ್ ಆಗಿ ಕನ್ನಡಿ ತೋರಿಸಿದ ತಕ್ಷಣ ನಿಮಗೆ ಸಹನೆ ಸಾಧ್ಯ ಇಲ್ಲ ಅಂದರೆ ನಿಮ್ಗೆ ಅಪೋಸಿಷನ್ ಕಂಡ್ರಾಗಲ್ಲ, ಮೀಡಿಯಾಗಳನ್ನ ಕಂಡ್ರಾಗಲ್ಲ, ಜನಸಾಮಾನ್ಯನ ಕಂಡ್ರಾಗಲ್ಲ. ಮತ್ತು ನಮ್ಮ ಕೆಲಸ ಇನ್ನೇನಿದೆ? ಪ್ರತಿಪಕ್ಷ ಮೀಟಿಂಗ್ ಅಲ್ಲಿ ಪಾರ್ಲಿಮೆಂಟ್, ನಾನು ಇನ್ನೊಂದು ಮಾತನ್ನು ಕೇಳ್ತೀನಿ, ನೀವು ಮಾತಾಡುವಾಗ ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ. ಒಂದು ನಿಮಿಷ. ಇವತ್ತು ನಿಮ್ಮ ಪಕ್ಷದವರು ವಿಪರೀತ ಪ್ರೀತಿ ಇದೆ ಮಾಧ್ಯಮಗಳು. ಒಂದು ನಿಮಿಷ ಅಜ್ಜಿ. ಈಗ ನಿನ್ನೆ ಸ್ಕ್ರಿಪ್ಟೆಡ್ ಇದನ್ನು ಓದಿದ್ದಾರೆ ಮೋದಿಯವರು. ಸ್ವತಃ ಒಂದು ಭಾಷಣ ಮಾಡೋದ್ರಲ್ಲಿ ಫೇಮಸ್ ಅಲ್ಲ, ಅಂದ್ರೆ ಅನೇಕ ಸಾರಿ ನಾನು ಹೇಳೋದು, ಮೋದಿಯವರಿಗೆ ಇವತ್ತು ತನ್ನದೇ ಆದ ಒಂದು ಸ್ವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ನಾನು ಹೇಳಕ್ ಹೋಗಲ್ಲ. ಎಲ್ಲರಿಗೂ ಇವತ್ತು ಮೀಡಿಯಾ ಎಲ್ಲರಿಗೂ ಇನ್ ಬಿಟ್ವೀನ್ ದ ಲೈನ್ಸ್ ಓದಕ್ಕೆ ಬರುತ್ತೆ, ನಂಬರ್ 1. ಮತ್ತೆ ಪ್ರತಿ ಸಂದರ್ಭದಲ್ಲೂ ಕೂಡ ಪಾರ್ಲಿಮೆಂಟ್ ನಡೆಯುವಾಗ ಯಾಕೆ ವಿದೇಶ ಯಾತ್ರೆಯನ್ನ ಇಟ್ಕೊಳ್ತಾರೆ? ಪಾರ್ಲಿಮೆಂಟ್ ಮಹತ್ವ ಅಲ್ವಾ? ನೀವು ತೋರಿಸ್ತೀರಾ ಒಂದೊಂದು ನಿಮಿಷಕ್ಕೆ? ಸೀರಿಯಸ್ನೆಸ್ ಇಲ್ಲ. ಪ್ರೈಮ್ ಮಿನಿಸ್ಟರ್ಗೆ ಭಾರತದ ಆಗುಗಳ ಬಗ್ಗೆ, ಪ್ರಪಂಚದ ಆಗುಗಳ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಇವತ್ತು ಭಾರತದವರು ನಾಟಕ ಮಾಡ್ತಾರೆ ಅಂತೇಳಿ ಟ್ರಂಪ್ ಅಬ್ಯೂಸ್ ಮಾಡ್ತಾರೆ.
ನೀವು ಒಂದು ದೇಶದ ಪರವಾದ ನೀತಿ ನಮ್ದು ಯಾವತ್ತೂ ಇರಲಿಲ್ಲ. ಇನ್ನೊಂದು ದೇಶದ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಟ್ರಂಪ್ ಸರ್ಕಾರ, ಇಸ್ ಬಾರ್ ಟ್ರಂಪ್ ಸರ್ಕಾರ, ನಾವು ಅಗತ್ಯಕ್ಕಿಂತ ಹೆಚ್ಚು ಮೂಗು ತೋರಿಸಿದ್ವಿ. ಒಂದು ಕಡೆ ಚೈನಾ ವಸ್ತು ತಗೋಬೇಡಿ ಅಂತೀರಿ, ಚೈನಾವನ್ನ ದೂರ ಇಡಿ ಅಂತೀರಾ. ನಿಮ್ಮದು ವಿದೇಶಾಂಗ ನೀತಿನೇ ಇಲ್ಲ, ಸ್ವಂತಿಕೆಯಿಂದ ಇರುವಂತ ವಿದೇಶಾಂಗ ನೀತಿನೇ ಇಲ್ಲ. ಇವತ್ತು ಭಾರತೀಯರು ಇಷ್ಟು ಕಷ್ಟಕ್ಕೊಳಗಾದ್ರೆ, ನಗೆಪಾಟಲಿಗೀಡಾಗಿದ್ರೆ ಅಥವಾ ಅಪಾಯದ ಅಂಚು ನಮ್ಮ ಬಾಗಿಲಲ್ಲಿ ನಿಂತಿದ್ರೆ, ನಿಮ್ಮ ಆಡಳಿತದ ಅನನುಭವ ಮತ್ತು ನಿಮಗೆ ಭಾರತದ ಬಗ್ಗೆ ಇಲ್ಲದಂತ ಕಾಳಜಿ, ಯುದ್ಧ ಶುರುವಾದಾಗಿನಿಂದ ಇನ್ನೂ ತನಕ ನಾನು ಕಾಂಗ್ರೆಸ್ಸಿನ ಎಲ್ಲ ವಕ್ತಾರರಿಗೆ ಕೇಳ್ತಾ ಇರೋ ಪ್ರಶ್ನೆನೇ ಇದು ಮೇಡಮ್. ಸ್ಪೆಸಿಫಿಕ್ ಆಗಿ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಕೇಂದ್ರ ಸರ್ಕಾರ ಹಿಂಗೆ ಮಾಡ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥ ಸಲಹೆಗಳಿದ್ರೆ ಕೊಡಿ, ಅದನ್ನ ರಚನಾತ್ಮಕ ಸಲಹೆಗಳು ಅಂತಾರೆ. ಅಲಿಪ್ತ ನೀತಿ ಪಕ್ಷಪಾತಿಯಾಗಿ ಭಾರತದ ಹಿತಕ್ಕೆ ತೊಂದರೆ ಆಗುತ್ತೆ. ಎರಡು ದೇಶಗಳ ಒಂದು ದೇಶದಲ್ಲಿ ಯಾವ ಸರ್ಕಾರ ಇರಬೇಕು, ಯಾವ ಸರ್ಕಾರ ಇರಬಾರ್ದು ಅಂತ ಹೇಳಿ ಆ ದೇಶದ ಪ್ರಜೆಗಳ, ಈಗ ಭಾರತ ಎಷ್ಟು ರಾಷ್ಟ್ರಗಳ ವಿಮೋಚನಾ ಹೋರಾಟಕ್ಕೆ ಸ್ಫೂರ್ತಿಯಾಗಿರ್ಲಿಲ್ಲ. ಭಾರತದ ಹೋರಾಟಗಳು ಈ ಜಗತ್ತಿನ ಅನೇಕ ರಾಷ್ಟ್ರಗಳ ಸ್ವತಂತ್ರ ಚಳವಳಿಗಳಿಗೆ ಸ್ಫೂರ್ತಿಯಾಗಿತ್ತ ಇಲ್ವಾ? ಇತಿಹಾಸದ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಮಹೇಶ್ ಪ್ಲೀಸ್, ಇತಿಹಾಸದ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ ಮೇಡಮ್. ದೇಶದಲ್ಲಿ LPG ಸಮಸ್ಯೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಬರ್ಬೇಕಂದ್ರೆ ನೆರೆಯ ರಾಷ್ಟ್ರಗಳ ಜೊತೆ ನಿಮ್ಮದು ಪಕ್ಷಪಾತದ ಧೋರಣೆ ಬೇಕಿರ್ಲಿಲ್ಲ. ಟ್ರಂಪ್ ಜೊತೆ ನೀವು ಅಷ್ಟೊಂದು ಹೋಗಿ ನಿಂತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಭಾರತಕ್ಕೆ ಏನಿತ್ತು ಅದನ್ನ ಮಾಡಬೇಕು. ಇರಾನ್ ಬಂದು ನಿಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿಲ್ಲ. ನಾವು ಈಗೇನು ಇರಾನ್ ಹೇಳ್ತಾ ಇದೆಯಾ, ನೀವು ಟ್ರಂಪ್ ಜೊತೆ ಕ್ಲೋಸ್ ಇದ್ದೀರಿ, ಇಸ್ರೇಲ್ ಜೊತೆ ಕ್ಲೋಸ್ ಇದ್ದೀರಿ, ಅದಕ್ಕೆ ನಿಮ್ಗೆ LPG ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಾ? ಅಡುಗುಗಳು ಅದಕ್ಕೆ LPG ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಾ? ಅಂದ್ರೆ ಅಮೆರಿಕ ಬಾಂಬ್ ಹಾಕಲ್ವಾ? ಇರಾನ್ ಮೇಲೆ ಬಾಂಬ್ ಹಾಕುವ ಅಮೆರಿಕ ನೀವು ಭಾರತಕ್ಕೆ ಮಾತ್ರ, ಇದು ಬರೀ ಮೀಡಿಯಾಗಳಲ್ಲಿ ತನ್ನನ್ನು ತಾನು ಕೊಚ್ಕೊಳ್ಳೋದು ಬಿಟ್ರೆ ಈ ಒಂದು ಸನ್ನಿವೇಶದಲ್ಲೂ ಕೂಡ ಪ್ರಚಾರದ ಹುಚ್ಚು. ಆಂತರಿಕ ಸಮಸ್ಯೆಗಳು ಗೊತ್ತಿಲ್ಲ. ಮಿಡಲ್ ಕ್ಲಾಸ್ ಈಗ ನೀವು ಸಾಮಾನ್ಯರಿಗೆ ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ಕೇಳೋದು ನಮ್ಮ ಹಕ್ಕಿದೆ. ನಮ್ಮ ರಕ್ಷಣೆಗೆ ನಿಂತಿಲ್ಲ, ಫೇಲ್ಯೂರ್ ಆಗಿದೆ. ಅಲಿಪ್ತ ನೀತಿಯ ಪ್ರಶ್ನೆ ಬಂದಾಗ ನಾವು ಅಮೆರಿಕಾದ ಜೊತೆಗೂ ಕೂಡ ಸಂಬಂಧಗಳನ್ನು ಮೊದಲಿಂದಲೂ ಕೂಡ ಹೊಂದಿದ್ದೀವಿ. ಈಗ ನೀವೇ ಸಂಸದರಾಗಿದ್ದಾಗ, ಕಾಂಗ್ರೆಸ್ನಿಂದ ಸಂಸದರಾಗಿದ್ದಾಗ ನ್ಯೂಕ್ಲಿಯರ್ ಡೀಲ್ ಬಂತು. 1, 2, 3 ನ್ಯೂಕ್ಲಿಯರ್ ಡೀಲ್ ಬಂದಾಗ ನಾವು ಜಾರ್ಜ್ ಬುಷ್ ಜೊತೆ ಒಂದು ಸಂಬಂಧವನ್ನು ಹೆಚ್ಚು ರಿನ್ಯೂ ಮಾಡಲಿಕ್ಕೆ ಹೋಗಿದ್ವಿ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. ಇಲ್ಲಿ ಎಡಪಕ್ಷಗಳು ವಿರೋಧ ಮಾಡಿದರೂ ಕೂಡ ನಾವು ಅಮೆರಿಕಾದ ಜೊತೆ ಸಂಬಂಧಗಳನ್ನು ಸ್ಥಾಪಿಸಿದ್ವಿ. ಇವತ್ತು ಡೊನಾಲ್ಡ್ ಟ್ರಂಪ್ ಜೊತೆ ಸಂಬಂಧಗಳು ಏನು ಐಸೋಲೇಟೆಡ್ ಆಗಿ ನೋಡಬೇಕಾಗಿಲ್ಲ. ಅದು ಭಾರತ ಅಮೆರಿಕಾದ ಸಂಬಂಧ ವಾಜಪೇಯಿ ಅವರ ಕಾಲದಿಂದ ಏನು ಶುರು ಆಯಿತು, ಅದು ಕಳೆದ 20-25 ವರ್ಷ. ರಷ್ಯಾ ಇವರ ಆಲ್ ಟೈಮ್ ಬೆಸ್ಟ್ ಫ್ರೆಂಡ್. ಆರ್ ಯು ವಿತ್ ಚೈನಾ? ಆರ್ ಯು ವಿತ್ ಇಸ್ರೇಲ್? ಅದೇ ಅಲಿಪ್ತ ನೀತಿ ಅಲ್ವಾ? ವಿ ಆರ್ ನಾಟ್ ವಿತ್ ಎನಿಬಡಿ. ಭಾರತ ನಗೆಪಟ್ಟಿಲ್ಗೀಡಾಗಿದೆ. ಪಾಕಿಸ್ತಾನ ಇವತ್ತು ಅಜಿತ್ ಅವರಿಗೆ ಧನ್ಯವಾದ. ಅಜಿತ್ ನೋಡಿ, ಇಸ್ ವೆರಿ ಸೆನ್ಸಿಟಿವ್. ಪಾಕಿಸ್ತಾನ ಇವತ್ತು ಮಾತುಕತೆ ಮಾಡುವ ಸ್ಥಿತಿಯಲ್ಲಿದೆ. ನಿಮ್ಮನ್ನ ಮತ್ತು ನಮ್ಮ ಪ್ರಧಾನಿನ ಮುನೀರ್ನ ಕರ್ಕೊಂಡು ಹೋಗಿ ಟ್ರಂಪ್ ಯಾರ್ದು ಸ್ಟೇಕ್ಸ್ ಇಲ್ಲ, ಪಾಕಿಸ್ತಾನದ ಸ್ಟೇಕ್ಸ್ ಇಲ್ಲ. ಪಾಕಿಸ್ತಾನದ ಸ್ಟೇಕ್ಸ್ ಇಲ್ದಿದ್ದಾಗ ಮೀಡಿಯೇಟಿಂಗ್ ಮಾಡೋದು ಸುಲಭ. ಈಗ ನಾವು ಇರಾನ್ಗೆ ಇಲ್ಲಿ ಡಾಕ್ ಫೆಸಿಲಿಟಿ ಕೊಟ್ವಿ, ಎಲ್ಲಿ ಕೇರಳದಲ್ಲಿ ಇರಾನ್ನ ವಾರ್ಶಿಪ್ಗಳಿಗೆ ಕೊಟ್ವಿ. ಒಂದು ಕಡೆ ಅಮೆರಿಕ ಜೊತೆ ಸಂಬಂಧ ಇದೆ, ನಮ್ದು ಇಸ್ರೇಲ್ ಜೊತೆ ಸಂಬಂಧಗಳಿದೆ. ಅದೇ ಅಲಿಪ್ತ ನೀತಿ ತಾನೇ, ಬೇರೆ ಏನು ಅಲಿಪ್ತ ನೀತಿ ಇರುತ್ತೆ? ಯುದ್ಧ ನಿಲ್ಲಿಸೋದಕ್ಕೆ ಭಾರತದ ಪಾತ್ರ ಏನಿತ್ತು? ನಾನು ಕೇಳ್ತೀನಿ, ಇಸ್ರೇಲ್ಗೆ 1 ವೀಕ್ ಮುಂಚೆ ನೀವು ನಡ್ಕೊಂಡಂತ ರೀತಿ ಇದೆಯಲ್ಲ, ನಿಮ್ಗೆ ಯಾವುದ್ರ ಬಗ್ಗೆನೂ UN ಅಲ್ಲೂ ನಿಮ್ಮನ್ನ ಸೀರಿಯಸ್ ತಗೊಳ್ಳಲ್ಲ, ಅಮೆರಿಕನೂ ಸೀರಿಯಸ್ ತಗೊಳ್ಳಲ್ಲ, ಇರಾನು ಸೀರಿಯಸ್, ನಿಮ್ಮನ್ನ ಯಾರು ಪಾಕಿಸ್ತಾನ ಸೀರಿಯಸ್ ತಗೊಳ್ಳಲ್ಲ. ಅದರ ಅರ್ಥ ನಮ್ಮನ್ನ 1947ರಿಂದ ಪಂಡಿತ್ ನೆಹರು ಇರ್ತಕ್ಕಂಥ ಸಂದರ್ಭದಲ್ಲಿ ಅಲಿಪ್ತ ಚಳುವಳಿ ಬಿಟ್ಬಿಡಿ, ಚೈನಾ ಯುದ್ಧದವರೆಗೆ ಅಲ್ಲಲ್ಲ, ಚೈನಾ ಯುದ್ಧದವರೆಗಿನ ಸಂದರ್ಭದಲ್ಲಿ ಬಿಟ್ಬಿಡಿ. ಚೈನಾದಿಂದ ನಾವು ಬ್ಯಾಕ್ ಸ್ಟ್ಯಾಬ್ ಮಾಡ್ಕೊಂಡ್ಮೇಲೆ ನಾವು ಯಾವತ್ತೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ ಮೀಡಿಯೇಟ್ ರೋಲ್ ಪ್ಲೇ ಮಾಡ್ಲಿಕ್ಕೆ ಹೋಗಿದ್ವಿ? ಸಾಧ್ಯ ಇಲ್ಲ. ನಾವು ಮೀಡಿಯೇಟ್ ರೋಲ್ ಪ್ಲೇ ಮಾಡೋದು ಅನ್ಲೆಸ್ ವಿ ಆರ್ ಎಕನಾಮಿಕಲಿ ಸ್ಟ್ರಾಂಗ್. ನೋಡಿ ಅಜಿತ್ ಅವರು, ಭಾರತದ ಸುರಕ್ಷತೆ ದೃಷ್ಟಿಯಿಂದ ನಾವೆಲ್ಲವನ್ನು ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ. ಬಾಂಗ್ಲಾ ನೆಕ್ಸ್ಟ್ ವಾಸ್, ಬಾಂಗ್ಲಾದ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತಿತ್ತಾ? ಶ್ರೀಲಂಕಾದಲ್ಲಿ ಬೆಳವಣಿಗೆಗಳಾಯ್ತು,
ನೇಪಾಳದಲ್ಲಿ ಬೆಳವಣಿಗೆಗಳಾಯ್ತು, ಪಾಕಿಸ್ತಾನದಲ್ಲಿ ಬೆಳವಣಿಗೆ, ಭಾರತದ ಹಿತಕ್ಕೆ ಮಾರಕವಾಗುವುದು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ಫೇಲ್ಡ್ ಇನ್ ಆಲ್ ಫ್ರಂಟ್ ಅಂತ ನಾನು ಹೇಳ್ತಿರೋದು. ಈಗ ನೇಪಾಳದ ಬೆಳವಣಿಗೆಗಳಲ್ಲಿ ಏನ್ ನಡೀತಲ್ವಾ, ಮಾವೋ ಹೋರಾಟದಿಂದ ಹಿಡಿದು UPA ಸರ್ಕಾರ ಇದ್ದಾಗ ನಡೀಲಿಲ್ವಾ? ಬಾಂಗ್ಲಾದೇಶದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರ ಹತ್ಯೆಯಿಂದ ಹಿಡಿದು CIA ಕೈವಾಡ ಏನಿತ್ತು ಅದು ನಿಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೀಲಿಲ್ವಾ? ಅದನ್ನ ತಿಳಿದುಕೊಂಡು ಕಾಲಕ್ಕೆ ಡಿಪ್ಲೊಮೆಸಿಯ ಮೂಲಕ ನೋಡಿ, ಶೇಖ್ ಹಸೀನಾಗೆ ಇವತ್ತು ಶೇಖ್ ಹಸೀನಾ ಅವರಿಗೆ ಅದನ್ನೇ ಹೇಳ್ತಿರೋದು, ರಕ್ಷಣೆ ಕೊಟ್ಟಿದ್ದೀವಿ. ಆರ್ ಎನ್ ಎ ಪೊಸಿಷನ್ ಟು ಡಿಫೆಂಡ್. ಇವಾಗ ಹೊಸ ಸರ್ಕಾರದ ಜೊತೆ ನಾವು ಮಾತನಾಡ್ತಾ ಇದೀವಿ. ಇಂಡಿಯಾ ಡಿಫೆಂಡ್ ಮಾಡೋ ಪೊಸಿಷನ್ ಇದೆಯಾ ಅಂತ ಅವ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.